ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MR ಎಜುಕೇಷನ್. ನಾವು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ರೆವಿನ್ಯೂ ಲಾ ಅನ್ನೋ ಸಿಲೆಬಸ್ನ ಡಿಸ್ಕಸ್ ಮಾಡ್ತಾಯಿದ್ದೋ. ಈ ರೆವಿನ್ಯೂ ಲಾ ಅನ್ನೋ ಸಿಲೆಬಸ್ನಲ್ಲಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ನ ಡಿಸ್ಕಸ್ ಮಾಡ್ತಾಯಿದ್ದೋ. ಈ ವಿಡಿಯೋ ಸರಣಿಯಲ್ಲಿ ಇದು 11ನೇ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ನಮ್ಮ ಈ ಪ್ರೀವಿಯಸ್ ವೀಡಿಯೋಗಳನ್ನ ನೋಡಿಲ್ಲ ಅವ್ರಿಗೆ ನೋಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋನಲ್ಲಿ ಅಂದರೆ ವಿಡಿಯೋ ನಂಬರ್ 11ರಲ್ಲಿ ನಾವು ಅಧ್ಯಾಯ 7ಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾಯಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಆ ಇನ್ಫಾರ್ಮೇಷನ್ ಅಂತಂದರೆ ಸ್ನೇಹಿತರೆ, ರೆವಿನ್ಯೂ ಲಾ ಅನ್ನೋ ಸಿಲೆಬಸ್ನ ಈ ಹಿಂದಿನ ಇಯರ್ಗಳಲ್ಲಿ ಅಂದರೆ KPSCನವರು ನಡೆಸಿರುವಂಥ ಎಕ್ಸಾಮ್ಗಳಲ್ಲಿ ರೆವಿನ್ಯೂ ಲಾ ಅನ್ನೋ ಸಿಲೆಬಸ್ನ ಕೊಟ್ಟು ಅದರ ಕೆಳಗಡೆ ಏನೇನು ಟಾಪಿಕ್ಗಳನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ ನಾನು ನಿಮಗೆ. ಅಂದರೆ ನಾನು ಹೇಳ್ತಿರೋದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಲ್ಲ. ಸೊ KPSCನವರು ಈ ಹಿಂದೆ ಕೆಲವೊಂದು ಎಕ್ಸಾಮ್ಗಳನ್ನ ನಡೆಸಿದ್ದಾರೆ. ಆ ಎಕ್ಸಾಮ್ನಲ್ಲಿ ರೆವಿನ್ಯೂ ಲಾ ಅನ್ನೋ ಸಿಲೆಬಸ್ನ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಸರ್ಚ್ ಮಾಡಿಕೊಂಡು KPSC ವೆಬ್ಸೈಟ್ಗೆ ಹೋದಾಗ ಏನಾಯಿತು ಅಂದರೆ ನನಗೆ ಅಲ್ಲಿ ಸಿಕ್ಕಂಥ ಇನ್ಫಾರ್ಮೇಷನ್ ಏನು ಅಂದರೆ, ಅವರು KPSCನವರು ಏನು ಮಾಡಿದ್ದಾರೆ ಅಂದರೆ, ಈ ಪ್ರೀವಿಯಸ್ನಲ್ಲಿ ಅಂದರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಂತ ಬರುತ್ತೆ. ಸೊ ಆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗೆ ಏನು ಕೊಟ್ಟಿದ್ದಾರೆ, ಸೇಮ್ ರೆವಿನ್ಯೂ ಲಾ ಅನ್ನೋ ಸಿಲೆಬಸ್ನ ಕೊಟ್ಟಿದ್ದಾರೆ. ಸೊ ಆ ಸಿಲೆಬಸ್ನ ಕೊಟ್ಟು ಅದರೊಳಗಡೆ ಏನೇನು ಟಾಪಿಕ್ಗಳು ಕೊಟ್ಟಿದ್ದಾರೆ ಅಂದರೆ ಇಷ್ಟು ಟಾಪಿಕ್ಗಳನ್ನ ಅದರೊಳಗಡೆ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅರ್ಥ ಆಗ್ತಿರ್ಬೋದು ನಾನು ಏನು ಹೇಳ್ತಿದ್ದೀನಿ ಅಂದರೆ, KPSCನವರು ಎಕ್ಸಾಮ್ ಮಾಡಿದ್ದಾರೆ, ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಂತ ಬರುತ್ತದೆ KPSCನವ್ರದ್ದೇ ಅಂಡರ್ನಲ್ಲಿ. ಸೊ ಅವರು ಅದರಲ್ಲಿ ರೆವಿನ್ಯೂ ಲಾ ಅನ್ನೋ ಸಿಲೆಬಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಸಿಲೆಬಸ್ನ ಮೆನ್ಷನ್ ಮಾಡಿ ಅದರ ಕೆಳಗಡೆ ಯಾವ್ಯಾವ ಟಾಪಿಕ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ಇಷ್ಟು ಟಾಪಿಕ್ಗಳನ್ನ ಅವರು ಕೊಟ್ಟಿದ್ದಾರೆ. ಸೊ ಇಷ್ಟು ಟಾಪಿಕ್ ಮೇಲೂ ಸಹ ಕ್ವಶನ್ಗಳನ್ನ ಎತ್ತಿದ್ದಾರೆ ಅವರು. ಏನೇನು ಸಿಲೆಬಸ್ ಇತ್ತು ಅಂತ ನೋಡೋದಾರೆ ನೋಡಿ, ಇಲ್ಲಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 ಇತ್ತು. ನೆಕ್ಸ್ಟು ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1966. ಮೂರನೇದು ಬಂದು ಕರ್ನಾಟಕ ಭೂ ಮಂಜೂರಾತಿ ನಿಯಮ 1969. ನೆಕ್ಸ್ಟು 4ನೇದು ಬಂದು ಕರ್ನಾಟಕ ಮುದ್ರಾಂಕ ಕಾಯ್ದೆ. 5ನೇದು ಬಂದು ಕರ್ನಾಟಕ ನೀರಾವರಿ ಅಧಿನಿಯಮ 1957. 6ನೇದು ಕರ್ನಾಟಕ ಸ್ಟ್ಯಾಂಪ್ ಆ್ಯಕ್ಟ್ 1899. 7ನೇದು ಭಾರತೀಯ ನೋಂದಣಿ ಕಾಯ್ದೆ 1908. 8ನೇದು ಕರ್ನಾಟಕ ಭೂ ಸ್ವಾಧೀನ. 9ನೇದು ಗ್ರಾಮ ಕಚೇರಿಗಳ ನಿರ್ಮೂಲನಾ ಕಾಯ್ದೆ. 10ನೇದು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ. ಸೊ ಇಷ್ಟು ಸಿಲೆಬಸ್ನ KPSCನವರು ರೆವಿನ್ಯೂ ಲಾ ಅನ್ನೋ ಸಿಲೆಬಸ್ ಕೆಳಗಡೆ ಕೊಟ್ಟಿದ್ದಾರೆ. ಇಷ್ಟು ಟಾಪಿಕ್ಗಳನ್ನ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದು ಒಂದು ಪಾರ್ಟು, ಓಕೆನಾ. ಇಷ್ಟು ಸಿಲೆಬಸ್ನ ಅವರು ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದರೆ, ಇಷ್ಟು ಸಿಲೆಬಸ್ನ ಅವರು ಕೊಟ್ಟಿರೋಂಥದ್ದು 100 ಮಾರ್ಕ್ಸ್ಗೆ ಸ್ನೇಹಿತರೆ. ಎಷ್ಟು ಮಾರ್ಕ್ಸ್ಗೆ? 100 ಮಾರ್ಕ್ಸ್ಗೆ ಇಷ್ಟು ಸಿಲೆಬಸ್ನವರು ಕೊಟ್ಟಿದ್ದಾರೆ. ಅರ್ಥ ಆಗಿರ್ಬೋದು ಇವಾಗ ನಾನು ಏನು ಹೇಳ್ತಿದ್ದೀನಿ ಅಂತ. ನಮಗಿರೋವಂಥದ್ದು ಇಲ್ಲಿ ವಿಲೇಜ್ ಅಕೌಂಟೆಂಟ್ನಲ್ಲಿ ಎಷ್ಟು ಮಾರ್ಕ್ಸ್ಗೆ? ವಿಲೇಜ್ ಅಕೌಂಟೆಂಟ್ನಲ್ಲಿ ನಮಗಿರೋವಂಥದ್ದು 25 ಮಾರ್ಕ್ಸ್ಗೆ ಅಷ್ಟೇ, ಹೌದಾ. ಸೊ ನಾವು ಇಷ್ಟು ಸಿಲೆಬಸ್ನ KPSC ಅವ್ರನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾ 25 ಮಾರ್ಕ್ಸ್ಗೆ ಅಂತ ನೋಡಿದರೆ, ಇಷ್ಟು ಸಿಲೆಬಸ್ನ ಕೊಡೋ ಚಾನ್ಸಸ್ ಇರೋದಿಲ್ಲ. 4 ರಿಂದ 5 ಸಿಲೆಬಸ್ನ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ನಮಗಿರೋಂಥದ್ದು ಬರೀ 25 ಮಾರ್ಕ್ಸ್ಗೆ ಅಷ್ಟೇ. ಇಷ್ಟು ಸಿಲೆಬಸ್ನ ಕೊಟ್ಟಿರೋವಂಥದ್ದು 100 ಮಾರ್ಕ್ಸ್ಗೆ, ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ, ನಾಟ್ ವಿಲೇಜ್ ಅಕೌಂಟೆಂಟ್, ಓಕೆ. ಯಾಕಂದರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ನಡೀತಿರೋದು ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಅದು 100 ಮಾರ್ಕ್ಸ್ಗಿಲ್ಲ, 25 ಮಾರ್ಕ್ಸ್ಗೆ ಅಷ್ಟೇ ನಮಗಿರೋಂಥದ್ದು. ಇಷ್ಟು 10 ಟಾಪಿಕ್ಗಳು ಬರುವಂಥದ್ದು ಯಾವುದ್ರ ಕೆಳಗಡೆ ಅಂದರೆ ರೆವಿನ್ಯೂ ಲಾ ಅನ್ನೋ ಸಿಲೆಬಸ್ ಕೆಳಗಡೆ ಈ 10 ಟಾಪಿಕ್ಗಳು ಬರ್ತವೆ. ಚಾನ್ಸಸ್ಸು ಈ 10 ಟಾಪಿಕ್ ಒಳಗಡೆ ಯಾವುದರ 5 ರಿಂದ 6 ಟಾಪಿಕ್ಗಳನ್ನ ಕೊಡೋವಂಥ ಚಾನ್ಸಸ್ ಇರುತ್ತೆ. ಅಂದರೆ ನಮಗೆ 25 ಮಾರ್ಕ್ಸ್ಗೆ, ಅರ್ಥ ಆಗಿರ್ಬೋದು. ಸೊ ಇದು ಕೊಟ್ಟಿರೋಂಥದ್ದು 100 ಮಾರ್ಕ್ಸ್ಗೆ ಸಿಲೆಬಸ್ಸು ರೆವಿನ್ಯೂ ಲಾ ಕಡೆಯಿಂದ. ಇಷ್ಟು ಟಾಪಿಕ್ಗಳಿವೆ. ಇಷ್ಟು ಟಾಪಿಕ್ನಲ್ಲಿ ಯಾವುದಾದ್ರು ಕೊಡ್ಬೋದು ಅವರು. ಬಟ್ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 ಇದಂತೂ ಕನ್ಫರ್ಮ್ ಇರುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವೇನು ಇಷ್ಟು ಟಾಪಿಕ್ಗಳಿದಾವಲ್ಲ, ರಿಮೈನಿಂಗ್ 9 ಟಾಪಿಕ್ಕು, ಇವೆಲ್ಲ ಟಾಪಿಕ್ಕು ಸಹ ಇದ್ರೊಳಗಡೆ ಬರುತ್ತೆ. ಈ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 ವಿಶೇಷತೆ ಏನು ಅಂದರೆ, ಇದರೊಳಗಡೆ ಈ 1964 ಒಳಗಡೆ ಏನು ಬರ್ತವೆ ಅವೇನೇ ಸಹ ಈ 9 ಟಾಪಿಕ್ನಲ್ಲೂ ಬರ್ತವೆ. ಬಟ್ ಕೆಲವೊಂದು ಎಕ್ಸೆಪ್ಷನ್ ಇದ್ದಾವೆ. ಅಂದರೆ ಈ 1964ನಲ್ಲಿ ನಾವು ಏನು ಡಿಸ್ಕಸ್ ಮಾಡಲ್ಲ ಅವು ಇವರಲ್ಲೆಲ್ಲ ಬರ್ತವೆ. ನಾನು ಮುಂದಿನ ದಿನಗಳಲ್ಲಿ ಏನು ಮಾಡ್ತೀನಿ ಅಂದರೆ, ಈ 1964ನ ಡೈಲಿ ಕ್ಲಾಸಸ್ ಮಾಡ್ತಾಯಿರ್ತೀನಿ. ಅದರ ಮಧ್ಯದಲ್ಲಿ ಅಂದರೆ ಇವಾಗ 1964 ಎಷ್ಟೋ 8ನೇ ಅಧ್ಯಾಯ ಮಾಡ್ತಾಯಿದ್ದೀನಿ ಅಂದರೆ ಅದ್ರ ಮಧ್ಯದಲ್ಲಿ ಏನು ಮಾಡ್ತೀನಿ ಅಂದರೆ, ಈ 1966ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಮತ್ತು ಈ 1964ನ ನಾವು ಏನು ಕವರ್ ಮಾಡಿದ್ದೀವಿ, ಈ 1966ಅಲ್ಲಿ ಏನು ಉಳ್ಕೊಂಡೈತೆ, ಸೊ ಅದನ್ನು ನಾವು ಏನು ಕವರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಒಂದು ವೀಡಿಯೋನಲ್ಲಿ. ಸೊ ನೆಕ್ಸ್ಟ್ ಮಾಡೋ ಇನ್ನೊಂದು ವೀಡಿಯೋನಲ್ಲಿ ಏನು ಮಾಡ್ತೀನಿ ಅಂದರೆ 1969 ಬಗ್ಗೆ ಹೇಳ್ತೀನಿ. ಸೊ ಇದರಲ್ಲಿ ಯಾವ ಸಿಲೆಬಸ್ ಐತೆ 1969ನಲ್ಲಿ, ನಾವು 1964ನಲ್ಲಿ ಏನನ್ನು ಕವರ್ ಮಾಡಿದ್ದೀವಿ, ಸೊ ಏನು ಕವರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದೇ ರೀತಿ ಕರ್ನಾಟಕ ಮುದ್ರಾಂಕ ಕಾಯ್ದೆ ಆಗಿರ್ಬೋದು, ಭಾರತೀಯ ಸ್ಟ್ಯಾಂಪ್ ಆ್ಯಕ್ಟ್ ಆಗಿರ್ಬೋದು, ಇವಾಗ ಕರ್ನಾಟಕ ಭೂ ಸ್ವಾಧೀನ ಅಂತಿದೆ, ಇದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಇದರಲ್ಲಿ ಏನು ಸಿಲೆಬಸ್ ಬರುತ್ತೆ,
ಸೊ ನಾವು ಏನೇನು ಕವರ್ ಮಾಡಬೇಕು. ಇದೇ ರೀತಿ ಪ್ರತಿಯೊಂದು ವೀಡಿಯೋಗಳಲ್ಲೂ ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಕೊಂಡು ಹೋಗ್ತಾ ಇರ್ತೀನಿ. ನಮ್ಮದು ಯಾವಾಗ 1964 ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಈ ಸಿಲೆಬಸ್ಗಳನ್ನ ಕೈಗೆ ಎತ್ಕೊಳ್ತೀನಿ ಅಂತ ಹೇಳ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ರಿಮೈನಿಂಗ್ ಏನಿದೆ 9 ಟಾಪಿಕ್ಕು ಅಷ್ಟೂ ಕವರ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ಇವಾಗ 1964ನಲ್ಲಿ ನಾವು 12 ಅಧ್ಯಾಯಗಳು ಅಂತ ಹೇಳ್ತಿದ್ದೀವಿ. ಅದೇ ರೀತಿ 1966ನಲ್ಲಿ 10 ಅಧ್ಯಾಯಗಳು ಬರ್ತವೆ. ಅದೇ ರೀತಿ 1969ನಲ್ಲೂ ಸಹ 8 ಅಧ್ಯಾಯಗಳು ಬರ್ತವೆ. ಈ ರೀತಿ ಎಲ್ಲ ಅಧ್ಯಾಯಗಳು ಬರ್ತಾ ಇರ್ತವೆ. ಎಲ್ಲ ಕಂದಾಯ ನಿಯಮಗಳು ಸಹ ಚಾಪ್ಟರ್ಗಳು ಬರ್ತಾ ಇರ್ತವೆ. ಅವೆಲ್ಲನೂ ಕವರ್ ಮಾಡೋಕ್ಕಾಗಲಿಲ್ಲ ಅಂದರೂ ಸಹ ಅದರಲ್ಲಿ ಯಾವ್ಯಾವ ಅಧ್ಯಾಯಗಳು ಇಂಪಾರ್ಟೆಂಟೋ ಅದನ್ನು ತಗೊಂಡು ಅದ್ರ ಮೇಲೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಮಾಡಿ ಎಲ್ಲ ಟಾಪಿಕ್ ಅಂದರೆ ಇಲ್ಲಿ ಏನು 10 ಟಾಪಿಕ್ ಇದೆ ಅಷ್ಟು ಟಾಪಿಕ್ನ ಕವರ್ ಮಾಡ್ತೀನಿ ಅಂತ ಹೇಳ್ತಾಯಿದ್ದೀನಿ. ನಾನು ಏನಕ್ಕೆ ಇದನ್ನೆಲ್ಲ ಹೇಳ್ತಾಯಿದ್ದೀನಿ ನಿಮಗೆ ಅಂತಂದರೆ, ಕೆಲವೊಬ್ರು ಕೇಳ್ತಿರೋದು ನನಗೆ ಮೆಸೇಜ್ ಮಾಡಿ, ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 ಓದಿದ್ರೆ ಸಾಕು ಸರ್, ನಾವು ಔಟ್ ಆಫ್ ಸ್ಕೋರ್ ಮಾಡ್ಬೋದಾ, 25ಗೆ ಔಟ್ ಆಫ್ 25 ಸ್ಕೋರ್ ಮಾಡ್ಬೋದಾ ಅಂತ ಕೇಳ್ತೀರಿ. ಖಂಡಿತ ಆಗೋದಿಲ್ಲ, ಹೇಳ್ತಾಯಿದ್ದೀನಿ ಕೇಳಿ. 1964 ಒಂದನ್ನೇ ಓದಿದ್ರೆ ನಿಮಗೆ ಔಟ್ ಆಫ್ 25 ತೆಗೆಯೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಸೊ 1964ನ ಕಂಪ್ಲೀಟ್ ಮಾಡಿ, ಅಂದರೆ ಫುಲ್ಲು ಪ್ರಿಪೇರ್ ಆಗಿ 1964ಗೆ. ನೆಕ್ಸ್ಟ್ ಉಳಿದಿದ್ದೆಲ್ಲ ಇದ್ರೊಳಗಡೆ ಬರುತ್ತೆ. ಇವಿಷ್ಟು ಏನು ಸಿಲೆಬಸ್ ಇದ್ದಾವೆ ಅವೆಲ್ಲ ಆಲ್ಮೋಸ್ಟ್ ಇದ್ರೊಳಗಡೆ ಕವರ್ ಆಗುತ್ತೆ. ಯಾವ್ಯಾವ ಇಂಪಾರ್ಟೆಂಟ್ ಆಗಿರುತ್ತೆ ಅವನ್ನ ನಾನು ಹೇಳ್ತೀನಿ ಅಂತ ಹೇಳ್ತಾಯಿದ್ದೀನಿ. ಸೊ ಬನ್ನಿ ಇವತ್ತಿನ ದಿನ ಡಿಸ್ಕಸ್ ಮಾಡೋಣ, ಪ್ರಶ್ನೆಗಳಿಗೆ ಹೋಗೋಣ, ಟೈಮ್ ವೇಸ್ಟ್ ಮಾಡಿದೆ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೋಬರ್ತೀನಿ ಅಂತ, ಅಂದರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲ. ನೋಡಿ ಇಲ್ಲಿ KPSC ವತಿಯಿಂದ ನಡೆದಿರುವ ಎಕ್ಸಾಮ್ನಲ್ಲಿ ರೆವಿನ್ಯೂ ಲಾ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಕೇಳಿರುವ ಪ್ರಶ್ನೆಗಳು. ಅಂದರೆ ರೆವಿನ್ಯೂ ಲಾ ಅನ್ನೋ ಸಿಲೆಬಸ್ನಲ್ಲಿ ಯಾವ್ಯಾವ ಟಾಪಿಕ್ಗಳು ಬರ್ತವೆ ಅಂತ ನಾನು ನಿಮಗೆ ಲಾಸ್ಟು ಸ್ಲೈಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ಸಿಲೆಬಸ್ನಲ್ಲಿ 1964ಗೆ ಸಂಬಂಧಪಟ್ಟಂತೆ, ಅಂದರೆ ಅಷ್ಟು ಟಾಪಿಕ್ನಲ್ಲಿ 1964ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದ್ರು ಆ ಪ್ರಶ್ನೆಗಳನ್ನ ಇವತ್ತು ತಗೊಬಂದಿದ್ದೀನಿ. ಅಂದರೆ ಆ ಪ್ರಶ್ನೆಗಳಲ್ಲೂ ಸಹ ಏನು ಅಂದರೆ, ನಾವು ಇಲ್ಲಿ ತನಕ ಏನು 7 ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ ಅದ್ರ ಒಳಗಡೆ ಯಾವ್ಯಾವ ಕ್ವಶನ್ ಬಂದಿದ್ದೋ ಗೊತ್ತಾಗ್ತಿರ್ಬೋದು ನಿಮಗೆ. ನಾನು ಏನು ಹೇಳ್ತಿದ್ದೀನಿ ಅಂದರೆ, 1964 ಅನ್ನೋ ಆ್ಯಕ್ಟ್ನಲ್ಲಿ ಇದುವರೆಗೆ ನಾವು 7 ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ. ಆ 7 ಚಾಪ್ಟರ್ ಒಳಗಡೆ ಯಾವ್ಯಾವ ಕ್ವಶನ್ಗಳು ಬಂದಿದ್ದೋ ಅಷ್ಟನ್ನು ಮಾತ್ರ ನಾನು ಇವತ್ತು ತಗೊಬಂದಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲನೇ ಪ್ರಶ್ನೆ ನೋಡೋಣ. ಕಂದಾಯ ಹಣ ಸಂದಾಯ ಮಾಡುವ ವ್ಯಕ್ತಿಗೆ ಯಾವ ನಮೂನೆಯಲ್ಲಿ ರಸೀದಿ ನೀಡಬೇಕು ಅಂತಿದೆ. ಇಂಗ್ಲೀಷ್ನಲ್ಲೂ ಇದೆ ಕ್ವಶನ್ಗಳು. ದ ರೆಸಿಪ್ಟ್ ಆಫ್ ಪೇಮೆಂಟ್ ಆಫ್ ರೆವಿನ್ಯೂ ಗೌರ್ನಮೆಂಟ್ ಡ್ಯೂಸ್ ಇಸ್ ಗಿವನ್ ಇನ್ ದ ಫಾರ್ಮ್ ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ. ಆಪ್ಷನ್ 1 ನಮೂನೆ 12 ಫಾರಮ್ 12, ನಮೂನೆ 22 ಫಾರಮ್ 22, ನಮೂನೆ 16 ಫಾರಮ್ 16, ನಮೂನೆ 36 ಫಾರಮ್ 36 ಅಂತಿದೆ. ಐ ಥಿಂಕ್ ನಾವು ಪ್ರೀವಿಯಸ್ ವೀಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದು ರಸೀದಿಗಳನ್ನು ನೀಡಬೇಕು ಅಂತ ಇತ್ತು ಒಂದು ಪ್ರಕರಣದಲ್ಲಿ. ಯಾವ ಪ್ರಕರಣದಲ್ಲಿ ಅಂದರೆ, ಯಾವುದೇ ಅಧಿಕಾರಿಗಳು ಕಂದಾಯವನ್ನು ಕಟ್ಟಿಸ್ಕೊಂಡಾಗ ಅದಕ್ಕೆ ತಕ್ಕನಾದಂಥ ರಸೀದಿಯನ್ನು ಕೊಡಬೇಕು ಅಂತಿತ್ತು. ಪ್ರಕರಣ ಐ ಥಿಂಕ್ 89 ಅನ್ಕೊಳ್ತೀನಿ. ಪ್ರಕರಣ 89ನಲ್ಲಿ ನಾವು ರಸೀದಿಗಳನ್ನ ನೀಡಬೇಕು ಅನ್ನೋದನ್ನು ನೋಡಿದ್ದು. ಇದು ರಸೀದಿಗಳನ್ನು ನೀಡಬೇಕು ಅಂತ ಮಾತ್ರ ಹೇಳಿತ್ತು ಪ್ರಕರಣ 89, ಬಟ್ ಯಾವ ನಮೂನೆಯಲ್ಲೇ ನೀಡಬೇಕು ಅಂತಲೂ ಹೇಳಿರಲಿಲ್ಲ. ಬಟ್ KPSC ಅವರು ಡಿಫಿಕಲ್ಟಿ ಲೆವೆಲ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ, ಯಾವ ನಮೂನೆಯಲ್ಲಿ ನೀಡಬೇಕು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 4 ಆಗುತ್ತೆ. ಅಂದರೆ ಫಾರಮ್ 36ನಲ್ಲಿ ಆ ನಮೂನೆಯನ್ನು ನೀಡಬೇಕಾಗಿರುತ್ತೆ. ಸೊ ಅಂದರೆ ಇವಾಗ ಅಧಿಕಾರಿಗಳು ಕಂದಾಯ ಕಟ್ಟಿಸ್ಕೊಂಡು ಕೊಡೋ ರಸೀದಿ ಇರುತ್ತಲ್ಲ, ಆ ರಸೀದಿ ಯಾವ ನಮೂನೆಯಲ್ಲಿ ಇರಬೇಕು ಅಂದರೆ ನಮೂನೆ 36ನಲ್ಲಿ ಇರಬೇಕಾಗುತ್ತೆ. ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆಗೆ ಹೋಗೋಣ ಬನ್ನಿ. ಎರಡನೇ ಪ್ರಶ್ನೆ ಬಂದು ಪೋರ್ಟ್ ಖರಾಬ್ ಎಂದರೆ ಯಾವುದು ಅಂತ ಕೇಳ್ತಿದ್ದಾರೆ. ಪೋರ್ಟ್ ಖರಾಬ್ ಎಂದರೆ ಯಾವ್ಯಾವುದನ್ನು ನಾವು ಪೋರ್ಟ್ ಖರಾಬ್ ಅಂತ ಕರಿತೀವಿ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಬಂದು ನದಿ, ಗುಡ್ಡ, ಗ್ರಾಮ, ಮೇಲಿನ ಎಲ್ಲವೂ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮೇಲಿನ ಎಲ್ಲವೂ ಆಗುತ್ತೆ. ಪೋರ್ಟ್ ಖರಾಬ್ ಅಂದರೆ ಏನು ಬರುತ್ತೆ ಅಂದರೆ ನದಿ, ಗುಡ್ಡ ಮತ್ತು ಗ್ರಾಮಗಳು. ಪೋರ್ಟ್ ಖರಾಬ್ ಅಂದರೆ ಇಷ್ಟೇ, ಯಾವುದೂ ವ್ಯವಸಾಯ ಮಾಡೋದಕ್ಕೆ ಯೋಗ್ಯವಲ್ಲದ ಭೂಮಿ ಇರ್ತವಲ್ಲ ಅಂಥವನ್ನ ನಾವೆಲ್ಲ ಪೋರ್ಟ್ ಖರಾಬ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3. ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 ಅಡಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅವರು ಮಾಡಿದ ಆದೇಶಗಳ ಮೇಲೆ ಜಿಲ್ಲಾಧಿಕಾರಿಗಳಿಗೆ ಅಪ್ಪೀಲು ಸಲ್ಲಿಸಲು ಯಾವ ಕಾಲಮ್ ಅಡಿಯಲ್ಲಿ ಅವಕಾಶ ಕಲ್ಪಿಸಿಕೊಡಲಾಗಿದೆ ಅಂತ ಹೇಳ್ತಿದ್ದಾರೆ. ಇಂಗ್ಲೀಷ್ನಲ್ಲಿ ನೋಡಿ. ಅಪೀಲ್ ಅಗೇನೆಸ್ಟ್ ಒರಿಜಿನಲ್ ಆರ್ಡರ್ ಆಫ್ ದ ಅಸಿಸ್ಟೆಂಟ್ ಕಮಿಷನರ್ ಅಂಡರ್ KLR ಆ್ಯಕ್ಟ್ ಅಂತಿದೆ. KLR ಆ್ಯಕ್ಟ್ ಅಂದರೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂತ, ಓಕೆನಾ. ಸೊ KLR ಆ್ಯಕ್ಟ್ 1964 ಶೆಲ್ ಬಿ ಟು ಡೆಪ್ಯೂಟಿ ಕಮಿಷನರ್ ಆ್ಯಸ್ ಪರ್ ಅಂತ ಹೇಳ್ತಿದ್ದಾರೆ. ಆಪ್ಷನ್ ನೋಡೋಣ ಬನ್ನಿ. ಆಪ್ಷನ್ 1 ಬಂದು ಕಾಲಮ್ 50 ಅಂತ ಹೇಳ್ತಿದ್ದಾರೆ. ಆಪ್ಷನ್ 2 ಬಂದು ಕಾಲಮ್ 136B ಅಂತ ಹೇಳ್ತಿದ್ದಾರೆ. ಆಪ್ಷನ್ 3 ಬಂದು ಕಾಲಮ್ 49B ಅಂತ ಹೇಳ್ತಿದ್ದಾರೆ. ಆಪ್ಷನ್ 4 ಬಂದು ಮೇಲಿನ ಯಾವುದು ಅಲ್ಲ ಅಂತ ಹೇಳ್ತಿದ್ದಾರೆ.
ಇಲ್ಲೇನು ಸರ್ ಕಾಲಮ್ ಅಂತ ಕೊಟ್ಟಿದ್ದಾರೆ ಅಂತ ಕೇಳ್ಬೋದು ನೀವು. ಕಾಲಮ್ ಅಂದರೆ ಏನು ಕನ್ಫ್ಯೂಸ್ ಆಗಿಬಿಡಿ. ನಾವೇನು ಇಲ್ಲಿ ತನಕ ಪ್ರಕರಣಗಳು ಅಂತ ಓದ್ಕೊಬಂದಿದ್ದೀವಲ್ಲ ಅದನ್ನೇ ಕಾಲಮ್ ಅಂತ ಕೊಟ್ಟಿದ್ದಾರೆ. ಸೊ KPSC ನವರು ಅವ್ರು ಮಾಡುವಂಥ ಕ್ವಶನ್ ಪೇಪರ್ನಲ್ಲಿ ಯಾವ ಥರ ಕೇಳಿದ್ದಾರೆ ಅಂದರೆ ಪ್ರಕರಣ ಅಂತ ಡೈರೆಕ್ಟಾಗಿ ಕೇಳಿಲ್ಲ. ಸೊ ಪ್ರಕರಣ ಅನ್ನೋ ಜಾಗದಲ್ಲಿ ಕಾಲಮ್ ಅಂತ ಯೂಸ್ ಮಾಡಿದ್ದಾರೆ. ಸೊ ನೀವೇನೋ ಅಂತ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು, ನಾವೇನು ಪ್ರಕರಣಗಳು ಓದ್ಕೊಬಂದಿದ್ದೀವಲ್ಲ ಹಂಗಂದ್ರೇ ಕಾಲಮ್ಗಳು. ಓಕೆನಾ, ಕನ್ಫ್ಯೂಸ್ ಆಗಿಬಿಡಿ. ಪ್ರಕರಣಗಳಂದ್ರೇ ಕಾಲಮ್ಮು. ಇಂಗ್ಲೀಷ್ನಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಸೆಕ್ಷನ್ ಅಂತಿದೆ. ಸೊ ಇಂಗ್ಲೀಷ್ನಲ್ಲಿ ನಾವು ಸೆಕ್ಷನ್ ಅಂತ ಕರಿತಿದ್ವಿ. ಬಟ್ ಕನ್ನಡದಲ್ಲಿ ನಾವು ಏನು ಓದ್ಕೊಬಂದಿದ್ದೀವಿ ಅಂದರೆ ಪ್ರಕರಣಗಳು ಅಂತ ಓದ್ಕೊಬಂದು, ಬಟ್ ಅದನ್ನು ಕಾಲಮ್ ಅಂತ ಕೇಳಿದ್ದಾರೆ KPSC ಕ್ವಶನ್ ಪೇಪರ್ನಲ್ಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡಿದರೆ ಕಾಲಮ್ 49B ಅಂತಿದೆಯಲ್ಲ, ಸೆಕ್ಷನ್ 49B ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವ ಥರ ಅಂತ ನೋಡಿದರೆ ಬನ್ನಿ ನಿಮಗೆ ಇದಕ್ಕೆ ಪ್ರೂಫ್ ಕೊಡ್ತೀನಿ ನೋಡಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಮೂಲ ಆದೇಶಗಳ ಮೇಲೆ ಅಪ್ಪೀಲು ಅಂತಿದೆ ನೋಡಿ. ಮೂಲ ಆದೇಶಗಳ ಮೇಲೆ ಅಪ್ಪೀಲು ಅಂತಿದೆ ಅಂದರೆ ಪ್ರಕರಣ 49. ಪ್ರಕರಣ 49 ಅಂದರೆ ಕಾಲಮ್ 49 ಅಂತ ನೆನಪಿರಲಿ ನಿಮಗೆ. ಸೊ ಮೂಲ ಆದೇಶಗಳ ಮೇಲೆ ಅಪ್ಪೀಲು ಅಂತಿದೆ. ನಮ್ಗೆ ಆನ್ಸರಲ್ಲಿ ಏನಿದೆ 49B ಅಂತಿದೆ ಅಲ್ವಾ. ಬನ್ನಿ ಹೆಂಗೆ 49B ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. 49 ಏನು ಹೇಳುತ್ತೆ, ಮೂಲ ಆದೇಶಗಳ ಮೇಲೆ ಅಪ್ಪೀಲು ಹಾಕುವುದು ಅಂತಿದೆ. ಹಂಗೆ ಮುಂದೆ ನೋಡಿ 49A ಏನಿದೆ ಅಂದರೆ ಅಸಿಸ್ಟೆಂಟ್ ಕಮಿಷನರಿಗೆ ಅಧೀನರಾಗಿರುವ ರೆವಿನ್ಯೂ ಅಧಿಕಾರಿಗಳು ಅಂತಿದೆ. ಅಂದರೆ ಅಸಿಸ್ಟೆಂಟ್ ಕಮಿಷನರ್ಗೆ ಕೆಳಗಡೆ ಇರೋವಂಥ ಅಧಿಕಾರಿಗಳು ಆದೇಶ ಮಾಡಿದರೆ ಅದನ್ನು ಯಾರಿಗೆ ಹಾಕ್ಬೋದು ಅಂದರೆ ಅಸಿಸ್ಟೆಂಟ್ ಕಮಿಷನರ್ಗೆ ಹಾಕ್ಬೋದು. ಯಾವ ಪ್ರಕರಣದ ಅಡಿಯಲ್ಲಿ ಅಂದರೆ 49A ನಲ್ಲಿ ಅವ್ರಿಗೆ ಹಾಕ್ಬೋದು. ಯಾರಿಗೆ? ಅಸಿಸ್ಟೆಂಟ್ ಕಮಿಷನರ್ ಅವ್ರಿಗೆ. ನೆಕ್ಸ್ಟ್ 49B ನೋಡಿ, ಅಸಿಸ್ಟೆಂಟ್ ಕಮಿಷನರ್ ಮಾಡಿದ್ದಾರೆ ಅಂತಿದೆ ನೋಡಿ. ಅಸಿಸ್ಟೆಂಟ್ ಕಮಿಷನರ್ ಮಾಡಿದ್ದಾರೆ ಯಾರಿಗೆ ಹೋಗುತ್ತೆ ಅಂದರೆ ಡೆಪ್ಯೂಟಿ ಕಮಿಷನರ್ಗೆ ಅಂತಿದೆ ನೋಡಿ. ಕೆಳಗಡೆ ಡೆಪ್ಯೂಟಿ ಕಮಿಷನರ್ಗೆ ಅಂತಿದೆ. ಸೊ ನಿಮ್ಗೆ ಇವಾಗ ಕರೆಕ್ಟಾಗಿ ಅರ್ಥ ಆಗಿರ್ಬೋದು 49B ಏನಕ್ಕೆ ಆನ್ಸರ್ ಅಂತ ನೋಡಿ. ಇಲ್ಲೇ ಕರೆಕ್ಟಾಗಿದೆ. 49A ಯಾರಿಗೆ ಅಂದರೆ ಅಸಿಸ್ಟೆಂಟ್ಗಿಂತ ಕಮ್ಮಿ ಇರುವಂಥ ಅಧಿಕಾರಿಗಳು ಆದೇಶ ಮಾಡಿದಾಗ ಅದು ಹೋಗುವಂಥದ್ದು ಅಸಿಸ್ಟೆಂಟ್ ಕಮಿಷನರ್ಗೆ. ಯಾವ ಪ್ರಕರಣದ ಅಡಿ, ಯಾವ ಕಾಲಮ್ನ ಅಡಿ ಅಂದರೆ 49A ಅಡಿ. 49B ಅಡಿ ಯಾವುದು ಅಂದರೆ ಅಸಿಸ್ಟೆಂಟ್ ಮಾಡಿರುವಂಥದ್ದು ಡೆಪ್ಯೂಟಿ ಕಮಿಷನರ್ಗೆ ಹೋಗುವಂಥದ್ದು 49B ನಲ್ಲಿ. ಸೊ ಅದೇ ರೀತಿ C ಇದೆ, ಡೆಪ್ಯೂಟಿ ಕಮಿಷನರ್ ಮಾಡಿದ್ದರೆ ನ್ಯಾಯಾಧೀಕರಣಕ್ಕೆ ಅಂದರೆ 49C ನಲ್ಲಿ. 49D ನಲ್ಲಿ ಯಾವುದು ಅಂದರೆ ರೀಜನಲ್ ಕಮಿಷನರ್ ಮಾಡಿದರೆ ಅದು ನ್ಯಾಯಾಧೀಕರಣಕ್ಕೆ, ಅದು 49D ನಲ್ಲಿ. ಸೊ ಈ ಥರ ನೀವು ಓದ್ಕೋಬೇಕಾಗಿರುತ್ತೆ. ಸೊ ಇದು ಸಂಬಂಧಪಟ್ಟಿರೋಂಥದ್ದು ಬಂದು ಆ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ. 4ನೇ ಪ್ರಶ್ನೆ ನೋಡೋಣ. ಗ್ರಾಮ ಲೆಕ್ಕಿಗರ ನೇಮಕಾತಿ ಪ್ರಾಧಿಕಾರ ಯಾವುದು ಅಂತ ಕೇಳ್ತಿದ್ದಾರೆ. ಅಂದರೆ ಗ್ರಾಮ ಲೆಕ್ಕಿಗರನ್ನ ಯಾರು ನೇಮಕಾತಿ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಹೂ ಇಸ್ ದ ಅಪಾಯಿಂಟಿಂಗ್ ಅಥಾರಿಟಿ ಆಫ್ ವಿಲೇಜ್ ಅಕೌಂಟೆಂಟ್ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಬಂದು ಅಸಿಸ್ಟೆಂಟ್ ಕಮಿಷನರ್, ಆಪ್ಷನ್ 2 ಬಂದು ರೀಜನಲ್ ಕಮಿಷನರ್, ಆಪ್ಷನ್ 3 ಬಂದು ಡೆಪ್ಯೂಟಿ ಕಮಿಷನರ್, ಆಪ್ಷನ್ 4 ಬಂದು ತಹಶೀಲ್ದಾರ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡಿದರೆ ಆಪ್ಷನ್ 3 ಜಿಲ್ಲಾಧಿಕಾರಿಗಳು ಅಥವಾ ಡೆಪ್ಯೂಟಿ ಕಮಿಷನರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ ನೋಡಿ. ಪ್ರಕರಣ 16 ಏನು ಹೇಳುತ್ತೆ ಅಂದರೆ ಗ್ರಾಮ ಲೆಕ್ಕಿಗ ಅಂತ ಹೇಳುತ್ತೆ. ಪ್ರಕರಣ ಅಂದರೂ ಒಂದೇ, ಕಾಲಮ್ ಅಂದರೂ ಒಂದೇ. ಯಾರು ಅವ್ರನ್ನ ನೇಮಕ ಮಾಡ್ತಾರೆ ಅಂದರೆ ಡೆಪ್ಯೂಟಿ ಕಮಿಷನರ್ ಅಂತ ಇದೆ ನೋಡಿ. ಡೆಪ್ಯೂಟಿ ಕಮಿಷನರ್ ಅವರು ಸಾಮಾನ್ಯ ಆದೇಶಗೊಳಪಟ್ಟು ಒಂದು ಗ್ರಾಮಕ್ಕೆ ಅಥವಾ ಗ್ರಾಮಗಳ ಗುಂಪಿಗೆ ಒಬ್ಬ ಗ್ರಾಮ ಲೆಕ್ಕಿಗನನ್ನು ನೇಮಕ ಮಾಡಬಹುದು ಅಂತಿದೆ. ಅರ್ಥ ಆಯ್ತಾ? ಇವಾಗ ಗ್ರಾಮ ಲೆಕ್ಕಿಗನನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ಡೆಪ್ಯೂಟಿ ಕಮಿಷನರ್ ಅವರು ನೇಮಕ ಮಾಡ್ತಾರೆ. ಯಾವುದ್ರ ಅಂಡರ್ನಲ್ಲಿ ಅಂದರೆ ರಾಜ್ಯ ಸರ್ಕಾರದ ಅಥವಾ ರೀಜನಲ್ ಕಮಿಷನರ್ ಅವರ ಅಂಡರ್ನಲ್ಲಿ ಬರ್ತಾರೆ. ಸೊ ರಾಜ್ಯ ಸರ್ಕಾರ ಮತ್ತು ರೀಜನಲ್ ಕಮಿಷನರ್ ಅವರ ಅಂಡರ್ನಲ್ಲಿ ಯಾರು ನೇಮಕ ಮಾಡ್ತಾರೆ ಅಂದರೆ ಡೆಪ್ಯೂಟಿ ಕಮಿಷನರ್ ಅವರು ಗ್ರಾಮ ಲೆಕ್ಕಿಗರನ್ನು ನೇಮಕ ಮಾಡ್ತಾರೆ. ಸೊ ಇದು ಸಂಬಂಧಪಟ್ಟಿರೋದು ಬಂದು ಆ ಪ್ರಶ್ನೆಗೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ ಏನು ಅಂತ ನೋಡೋಣ. ಕರ್ನಾಟಕ ರೆವಿನ್ಯೂ ಅಪೀಲು ನ್ಯಾಯಾಧೀಕರಣದ ವ್ಯವಹಾರಣೆಗಳು ಅಂತ ಕೇಳ್ತಿದ್ದಾರೆ. ಪ್ರೊಸೀಡಿಂಗ್ಸ್ ಆಫ್ ಕರ್ನಾಟಕ ರೆವಿನ್ಯೂ ಅಪೀಲೇಟ್ ಟ್ರಿಬ್ಯುನಲ್ ಶಲ್ ಬಿ ಡಿಮಿಟ್ ಟು ಬಿ ಅಂತ ಹೇಳ್ತಿದ್ದಾರೆ. ಆಪ್ಷನ್ ನೋಡೋಣ. ಅರೆ ನ್ಯಾಯಿಕ ವ್ಯವಹಾರಣೆಗಳಾಗಿರುತ್ತವೆ, ನ್ಯಾಯಿಕ ವ್ಯವಹಾರಣೆಗಳಾಗಿರ್ತವೆ, ಆಡಳಿತ ವ್ಯವಹಾರಣೆಗಳಾಗಿರ್ತವೆ, ಮೇಲ್ಕಂಡ ಯಾವುದೂ ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆಲ್ಲ ಗೊತ್ತು ಕರ್ನಾಟಕ ರೆವಿನ್ಯೂ ಅಪೀಲ್ ನ್ಯಾಯಾಧೀಕರಣ ವ್ಯವಹಾರಣೆಗಳು ಯಾವಾಗಲೂ ಸಹ ನ್ಯಾಯಿಕ ವ್ಯವಹಾರಣೆಗಳಾಗಿರ್ತವೆ. ಸೊ ಇವು ಯಾವಾಗಲೂ ಸಹ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಆಗಿರ್ತವೆ. ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 2. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 6. ಜಿಲ್ಲಾಧಿಕಾರಿಗಳು ಸ್ಮಶಾನಕ್ಕೆ ಜಾಗವನ್ನು ಕಾಯ್ದಿರಿಸಲು ಯಾವ ಕಾಲಮ್ ಅವಕಾಶ ನೀಡಲಾಗಿದೆ ಅಂತ ಕೇಳ್ತಿದ್ದಾರೆ. ಡೆಪ್ಯೂಟಿ ಕಮಿಷನರ್ ಕ್ಯಾನ್ ರಿಸರ್ವ್ ಲ್ಯಾಂಡ್ ಫಾರ್ ಬ್ಯೂರಿಯಲ್ ಗ್ರೌಂಡ್ಸ್ ಆ್ಯಸ್ ಪರ್ ಡ್ಯಾಶ್ ಸೆಕ್ಷನ್ ಅಂತ ಹೇಳ್ತಿದ್ದಾರೆ. ಆಪ್ಷನ್ ನೋಡೋಣ. ಸೆಕ್ಷನ್ 91, ಸೆಕ್ಷನ್ 81, ಸೆಕ್ಷನ್ 71, ಸೆಕ್ಷನ್ 106 ಅಂತಿದೆ. ಅಂದರೆ ಕಾಲಮ್ 91, ಕಾಲಮ್ 81, ಕಾಲಮ್ 71, ಕಾಲಮ್ 106 ಅಂತ. ಇದಕ್ಕೆ ಸರಿಯಾದ ಉತ್ತರ ಬಂದು ಕಾಲಮ್ 71 ಆಗುತ್ತೆ.
ಕಾಲಮ್ 71 ಅಂದರೆ ಪ್ರಕರಣ 71 ಅಂತ ಅರ್ಥ, ಓಕೆನಾ? ಕನ್ಫ್ಯೂಸ್ ಆಗಿಬಿಡಿ. ಕಾಲಮ್ ಅಂದರೂ ಒಂದೇ, ಪ್ರಕರಣ ಅಂದರೂ ಒಂದೇ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾದರೆ ನೋಡಿ, ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಪ್ರಕರಣ 71 ಏನು ಹೇಳುತ್ತೆ ಅಂದರೆ, ಪ್ರಕರಣ 71 ಅಂದ್ರೂ ಒಂದೇ, ಕಾಲಮ್ 71 ಅಂದ್ರೂ ಒಂದೇ. ವಿಶೇಷ ಉದ್ದೇಶಗಳಿಗಾಗಿ ಜಮೀನು ಮೀಸಲಿಡಬಹುದು ಅಂತ ಹೇಳ್ತಿದ್ದಾರೆ. ಯಾವುದು ಅಂತ ನೋಡೋದಾದ್ರೆ ಇಲ್ಲಿ ನೋಡಿ, ಗ್ರಾಮದ ದನಗಳಿಗೆ ಉಚಿತ ಗೋಮಾಳಕ್ಕಾಗಿ, ಮೀಸಲು ಕಾಡುಗಳಿಗಾಗಿ ಮತ್ತು ಇತರ ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂತ ಹೇಳ್ತಿದ್ದಾರೆ. ನೋಡಿ, ಇತರ ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಅಲ್ಲಿ ಸ್ಮಶಾನ ಕೂಡ ಸೇರ್ಕೊಳ್ಳುತ್ತೆ, ನಿಮ್ಮ ಸಂತೆಗೆ ಜಾಗ ಬಿಡೋದು ಸಹ ಸೇರ್ಕೊಳ್ಳುತ್ತೆ, ಇಲ್ಲ ದೇವಸ್ಥಾನ ಕಟ್ಟೋದಕ್ಕೆ ಜಾಗ ಬಿಡೋದಾದ್ರು ಸೇರ್ಕೊಳ್ಳುತ್ತೆ. ಸೊ ಇತರ ಈ ಉದ್ದೇಶಗಳಿಗಾಗಿ ಅಂತ ಇರೋ ಜಾಗದಲ್ಲಿ ಸಹ ನಮ್ಮ ಸ್ಮಶಾನ ಕೂಡ ಸೇರ್ಕೊಳ್ಳುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಕಾಲಮ್ 71 ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಪ್ರಶ್ನೆ 7, ಕಂದಾಯ ವ್ಯವಸ್ಥೆ ವರದಿಯನ್ನು ಜಾರಿಗೊಳಿಸುವ ಮುನ್ನ ಈ ಕೆಳಕಂಡ ಅನುಮೋದನೆ ಅವಶ್ಯಕತೆ ಇರುತ್ತದೆ ಅಂತ ಕೇಳ್ತಿದ್ದಾರೆ. ದ ಸೆಟಲ್ಮೆಂಟ್ ರಿಪೋರ್ಟ್ ಆನ್ ಲ್ಯಾಂಡ್ ರೆವಿನ್ಯೂ ಶೆಲ್ ಬಿ ಗಿವನ್ ಓನ್ಲಿ ಆಫ್ಟರ್ ದ ಅಪ್ರೂವಲ್ ಆಫ್ ಅಂತ ಹೇಳ್ತಿದ್ದಾರೆ. ಆಪ್ಷನ್ ನೋಡೋಣ. ಓನ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಕೇವಲ ವಿಧಾನಸಭೆಯ ಅನುಮೋದನೆ ಇರಬೇಕಾ, ಅಥವಾ ಆಪ್ಷನ್ 2 ಬಂದು ಬೋತ್ ಹೌಸಸ್ ಆಫ್ ಲೆಜಿಸ್ಲೇಟಿವ್ ಅಂತ ಹೇಳ್ತಿದ್ದಾರೆ, ಅಂದರೆ ರಾಜ್ಯ ವಿಧಾನಮಂಡಲದ 2 ಸದನಗಳ ಅನುಮೋದನೆ ಆಗಬೇಕಾ, ಅಥವಾ ಆಪ್ಷನ್ 3 ಬಂದು ಕೇವಲ ವಿಧಾನ ಪರಿಷತ್ ಅಂದರೆ ಓನ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕೇಳ್ತಿದ್ದಾರೆ. ಆಪ್ಷನ್ 4 ಬಂದು ಮೇಲ್ಕಂಡ ಯಾವುದೂ ಅಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 2 ಆಗುತ್ತೆ, ಅಂದರೆ ಬೋತ್ ಹೌಸಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಆಗುತ್ತೆ. ಸೊ ಇದು ಸಂಬಂಧಪಟ್ಟಿರೋಂಥದ್ದು ಬಂದು ಪ್ರಶ್ನೆ 7ಕ್ಕೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 8, ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 ಯಾವ ಕಾಲಂನಲ್ಲಿ ಕಂದಾಯ ಅಧಿಕಾರಿಗಳಿಗೆ ಅಳತೆ ಮಾಡುವ, ಮಣ್ಣಿನ ವರ್ಗೀಕರಣ ಮಾಡುವ ಅಥವಾ ಕಂದಾಯ ವ್ಯವಸ್ಥೆ ಮಾಡುವ ಉದ್ದೇಶಕ್ಕಾಗಿ ಯಾವುದೇ ವ್ಯಕ್ತಿಗೆ ಸೇರಿದ ಪ್ರದೇಶವನ್ನು ಪ್ರವೇಶಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ. ಕಾಲಮ್ 34, ಕಾಲಮ್ 44, ಕಾಲಮ್ 38, ಕಾಲಮ್ 138 ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕಾಲಮ್ 38ನ ಅಡಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಕಾಲಮ್ ಅಂದರೆ ಪ್ರಕರಣ ಅಂತಲೇ ಕನ್ಫ್ಯೂಸ್ ಆಗಿಬಿಡಿ. ಸೊ KPSCನವ್ರು ಪ್ರಿಪೇರ್ ಮಾಡಿರೋಂಥ ಎಲ್ಲ ಕ್ವಶನ್ಗಳಲ್ಲೂ ಸಹ ಕಾಲಮ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಬನ್ನಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೋಡೋಣ. ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರಕರಣ 38 ಅಂದರೆ ಕಾಲಮ್ 38ರಲ್ಲಿ ಏನು ಹೇಳಿದೆ ಅಂದರೆ, ಅಳತೆ ಮೊದಲಾದ ಉದ್ದೇಶಕ್ಕಾಗಿ ಯಾವುದೇ ಭೂಮಿ ಅಥವಾ ಆವರಣದಲ್ಲಿ ಪ್ರವೇಶಿಸಲು ಅಧಿಕಾರ ಅಂತ ಹೇಳ್ತಿದ್ದಾರೆ. ಸೊ ಇದನ್ನೇ ಅಲ್ಲಿ ಪ್ರಶ್ನೆಯಲ್ಲಿ ಕೇಳಿರೋಂಥದ್ದು. ಇದು ಸಂಬಂಧಪಟ್ಟಿರೋಂಥದ್ದು ಬಂದು ಪ್ರಕರಣ 38 ಅಥವಾ ಕಾಲಮ್ 38ಕ್ಕೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 9, ಭೂ ಕಂದಾಯ ಡ್ಯಾಶನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ತಿದ್ದಾರೆ. ಲ್ಯಾಂಡ್ ರೆವಿನ್ಯೂ ಇನ್ಕ್ಲೂಡ್ಸ್ ಅಂತ ಹೇಳ್ತಿದ್ದಾರೆ. ಆಪ್ಷನ್ ನೋಡೋಣ. ಕರ, ಟ್ಯಾಕ್ಸಸ್, ಉಪಕರ, ಸೀಸ್, ದರ, ರೇಟ್, ಮೇಲಿನ ಎಲ್ಲವೂ ಅಂತ ಹೇಳ್ತಿದ್ದಾರೆ. ನಾವು ಈ ಅಧ್ಯಯನ ಸ್ಟಾರ್ಟ್ ಮಾಡಿದಾಗಲೇ ಇದನ್ನು ಓದಿದ್ದೋ. ಸೊ ಭೂ ಕಂದಾಯ ಅಂದರೆ ಇವು ಮೂರನ್ನೂ ಸಹ ಒಳಗೊಂಡಿರುತ್ತೆ. ಸೊ ಸರಿಯಾದ ಉತ್ತರ ಬಂದು ಮೇಲಿನ ಎಲ್ಲವೂ ಅಂತಿದೆ. ನಾನು ಈ ಅಧ್ಯಯನ ಸ್ಟಾರ್ಟ್ ಮಾಡಿದಾಗಲೇ ಫಸ್ಟ್ ಹೇಳಿದ್ದೀನಿ, ಕರ, ಉಪಕರ ಮತ್ತು ದರ ಅಂದರೆ ಮೂರು ಸಹ ಒಂದೇ. ಏನಕ್ಕೆ ಇವನ್ನೆಲ್ಲ ನಾವು ಕರಿತೀವಿ ಅಂದರೆ ಭೂ ಕಂದಾಯ, ನಾವು ಕಟ್ಟುವಂಥ ಭೂ ಕಂದಾಯಕ್ಕೆ ಇರುವಂಥ ಬೇರೆ ಬೇರೆ ಹೆಸರುಗಳು ಯಾವುವು ಅಂದರೆ ಕರ, ಉಪಕರ, ದರ ಅಂತ. ಸೊ ಈ ಪ್ರಶ್ನೆಗೆ ಉತ್ತರ ಬಂದು ಮೇಲಿನ ಎಲ್ಲವೂ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಪ್ರಶ್ನೆ 10 ಏನು ಅಂತ ನೋಡಿದರೆ, ಡ್ಯಾಶ್ ಕಾಲಮ್ರಲ್ಲಿ ರಾಜ್ಯ ಸರ್ಕಾರವು ಕುಮ್ಕಿ, ಬಾಣೆ ಮತ್ತು ಕಾಣೆ ಭೂಮಿಗಳಿಗೆ ಸಂಬಂಧಪಟ್ಟಂತೆ ಹೊರಡಿಸಿರುವ ವಿಶೇಷ ಆದೇಶಗಳ ಮುಂದುವರಿಸಲು ಅವಕಾಶ ಕಲ್ಪಿಸಿಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಇಂಗ್ಲೀಷ್ನ ನೋಡಿ, ಡ್ಯಾಶ್ ಸೆಕ್ಷನ್ ಅಲೋಸ್ ಕಾನ್ಸ್ಟಿಟ್ಯೂಷನಲ್ ಸ್ಪೆಷಲ್ ಆರ್ಡರ್ಸ್ ಆಫ್ ಸ್ಟೇಟ್ ಗವರ್ನಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಪ್ರಿವಿಲೇಜಸ್ ಆಫ್ ಕುಮ್ಕಿ, ಬಾಣೆ ಆ್ಯಂಡ್ ಕಾಣೆ ಲ್ಯಾಂಡ್ಸ್ ಆರ್ ETC ಅಂತ ಹೇಳಿದ್ದಾರೆ. ಆನ್ಸರ್ ನೋಡೋಣ. ಕಾಲಮ್ 75, ಕಾಲಮ್ 76, ಕಾಲಮ್ 79(2) ಅಂತ ಹೇಳಿದ್ದಾರೆ, ಕಾಲಮ್ 81(2) ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 3 ಆಗುತ್ತೆ, ಅಂದರೆ ಸೆಕ್ಷನ್ 79(2) ಆಗುತ್ತೆ. ಯಾವ ರೀತಿ ಅಂತ ನೋಡಿದರೆ, KPSCನವರು ಯಾವ ರೀತಿ ಕ್ವಶನ್ನ ತೆಗಿತಾರೆ, ಎಲ್ಲಿ ಕ್ವಶನ್ನ ಫ್ರೇಮ್ ಮಾಡ್ತಾರೆ ಅಂತ ನೋಡಿ. ನೀವು ಈ ಕ್ವಶನ್ಗೆ ಆನ್ಸರ್ ಇರುವಂಥದ್ದು ಕೊನೆಯ ಲೈನಲ್ಲಿದೆ. ಅಂದರೆ ಯಾರೂ ಅಷ್ಟು ಡೀಪಾಗಿ ಅಬ್ಸರ್ವ್ ಮಾಡಿ ಓದೋದಿಲ್ಲ ಆ ಲೈನನ್ನು. ಸೊ ಅಲ್ಲಿ ಇವರು ಕ್ವಶನ್ನ ಎತ್ತಿದ್ದಾರೆ. ಬನ್ನಿ ತೋರಿಸ್ತೀನಿ ನಿಮಗೆ ಎಲ್ಲಿದೆ ಅಂತದು. ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರಕರಣ 79 ಏನು ಹೇಳುತ್ತೆ ಅಂದರೆ, ಮನೆ ಬಳಕೆ ಅಥವಾ ಇತರ ಉದ್ದೇಶಗಳಿಗಾಗಿ ಸೌದೆ ಅಥವಾ ಮರಮುಟ್ಟಿನ ಸರಬರಾಜಿನ ನಿಯಂತ್ರಣ ಅಂತಿದೆ. ಸೊ ಪ್ರಕರಣ 79 ಹೇಳೋವಂಥದ್ದು ಇದು, ಬಟ್ ಅಲ್ಲಿ ಕ್ವಶನ್ನೇ ಬೇರೆ ಇದೆ.
ಪ್ರಕರಣ 79ರಲ್ಲಿ 1 ಅಂತಿದೆ. 1 ಇಷ್ಟೆಲ್ಲ ಕನ್ಸಿಡರ್ ಇದು ನೋಡಿ, ಇದಿಷ್ಟು ಸಹ 1ಕ್ಕೆ ಸಂಬಂಧಪಟ್ಟಿರೋಂಥದ್ದು. 79 1ಕ್ಕೆ ಇದಿಷ್ಟು ಸಂಬಂಧಪಟ್ಟಿರೋಂಥದ್ದು. ಇನ್ನು 79 2 ಏನಿದೆ ಅಂತ ನೋಡಿದ್ರೆ ಇಲ್ಲಿ ನೋಡಿ, 79 2 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ 79 2 ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಕೊನೆಯ ಲೈನ್ ನೋಡಿ, ಇಲ್ಲಿ ನೋಡಿ, ಇಲ್ಲಿ ತನಕ ಓದ್ಬೇಕು. ಇಲ್ಲಿ ತನಕ 79 2 ಇರೋವಂಥದ್ದು, ಇಲ್ಲಿ ತನಕ 79 2 ಇರೋವಂಥದ್ದು. ಅಲ್ಲಿ ಕ್ವಶನ್ ಎಲ್ಲಿ ಫ್ರೇಮ್ ಆಗಿದೆ ಅಂದರೆ ನೋಡಿ, ಇಲ್ಲಿ ನೋಡಿ, ಇಲ್ಲಿಂದ ಓದ್ತೀನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಮಕಿ ಭೂಮಿಗಳು, ಬಾಣೆ ಭೂಮಿಗಳು ಮತ್ತು ಕಾಣೆ ಭೂಮಿಗಳು, ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಬೆಟ್ಟ ಭೂಮಿಗಳು ಮತ್ತು ಆಡಿ ಭೂಮಿಗಳು, ಮೈಸೂರು ಪ್ರದೇಶದಲ್ಲಿನ ಕಾನು ಮತ್ತು ಸೊಪ್ಪಿನ ಬೆಟ್ಟ ಭೂಮಿಗಳು, ಕೊಡಗಿನ ಜಮ್ಮೆ ಮತ್ತು ಬಾಣೆ ಭೂಮಿಗಳು, ನೆಕ್ಸ್ಟ್ ನೋಡಿ ಹಂಗೇನೆ, ಮತ್ತು ಗುಲ್ಬರ್ಗ ಪ್ರದೇಶದಲ್ಲಿನ ಮೊಟ್ಟ ಸ್ಥಳ ತರಿ ಭೂಮಿಗಳು, ಇವುಗಳ ಬಗೆಗಿನ ವಿಶೇಷಾಧಿಕಾರಗಳು ಮುಂದುವರಿಯತಕ್ಕದ್ದು ಅಂತ ಹೇಳಿದ್ದಾರೆ ನೋಡಿ. ಈ ಪಾಯಿಂಟ್ನ ಇಟ್ಕೊಂಡು ಕ್ವಶನ್ ಫ್ರೇಮ್ ಮಾಡಿದ್ದಾರೆ. ಅರ್ಥ ಆಯ್ತಾ? 79 ಪ್ರಕರಣದಲ್ಲಿ ಕೊನೆಯ ಲೈನಲ್ಲಿ ಕ್ವಶನ್ನ ಫ್ರೇಮ್ ಮಾಡಿದ್ದಾರೆ. ಸೊ ನಿಮಗೆ ಅರ್ಥ ಆಗಿರಬೇಕು ಯಾವ ರೀತಿ ಕ್ವಶನ್ನ ಫ್ರೇಮ್ ಮಾಡ್ತಾರೆ ಅಂತ. ಸೊ ಅಲ್ಲಿಗೆ ನಾವು ಯಾವ ಲೈನನ್ನು ಬಿಡೋ ಆಗಿಲ್ಲ, ಎಲ್ಲನೂ ಕವರ್ ಮಾಡಬೇಕಾಗುತ್ತೆ. ಸೊ ಇದನ್ನು ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನು ಪ್ರೂಫ್ನ ತಗೊಬಂದಿದ್ದೀನಿ. ಸೊ ಸ್ವಲ್ಪ ನೀಟಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಪ್ರಶ್ನೆ 11 ಏನು ಅಂತ ನೋಡಿದರೆ, ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 ಅನ್ವಯ ಕಂದಾಯ ವ್ಯವಸ್ಥೆಯ ಅವಧಿ ಡ್ಯಾಶ್ ಇರತಕ್ಕದ್ದು ಅಂತ ಹೇಳ್ತಿದ್ದಾರೆ. ಅಂದರೆ ದ ಟರ್ಮ್ ಆಫ್ ಸೆಟಲ್ಮೆಂಟ್ ಆ್ಯಸ್ ಫಿಕ್ಸ್ಡ್ ಇನ್ ದ KLR ಆ್ಯಕ್ಟ್ 1964 ಇಸ್ ಫಾರ್ ಎ ಪೀರಿಯಡ್ ಆಫ್ ಎಷ್ಟು ವರ್ಷಕ್ಕೆ ಕಂದಾಯ ಅವಧಿಯನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ. ಆಪ್ಷನ್ 1 ಬಂದು 10 ವರ್ಷ, ಆಪ್ಷನ್ 2 20 ವರ್ಷ, ಆಪ್ಷನ್ 3 30 ವರ್ಷ, ಆಪ್ಷನ್ 4 40 ವರ್ಷ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಆಗುತ್ತೆ, ಅಂದರೆ 30 ವರ್ಷಗಳು. ಸೊ ಈ ಪ್ರಶ್ನೆಗಳೆಲ್ಲ ಎಲ್ಲಿ ಬಂದಿದೆ ಅಂತ ನೀವು ಥಿಂಕ್ ಮಾಡ್ತಿರ್ಬೋದು. ನಾನು ಸ್ಟಾರ್ಟಿಂಗೇನು 10 ಟಾಪಿಕ್ಗಳು ಕೊಟ್ಟು ನಾನು ನಿಮಗೆ ರೆವಿನ್ಯೂ ಇಲ್ಲ ಅಂತ. ಸೊ ಆ 10 ಟಾಪಿಕಲ್ಲಿ ಎಲ್ಲೋ ಒಂದು ಇದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಅಲ್ಲಿಂದನೇ ಈ ಕ್ವಶನ್ಗಳನ್ನ ಫ್ರೇಮ್ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಯಾವುದಾದ್ರು ಇಂಪಾರ್ಟೆಂಟು ಆ 10 ಟಾಪಿಕ್ನಲ್ಲಿ ಅದನ್ನು ಕವರ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. 12ನೇ ಪ್ರಶ್ನೆ ನೋಡೋಣ. ಕೃಷಿಗೆ ಯೋಗ್ಯವಲ್ಲದ ಭೂಮಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಿದ್ದಾರೆ. ಲ್ಯಾಂಡ್ ಅನ್ಫಿಟ್ ಫಾರ್ ಕಲ್ಟಿವೇಷನ್ ಇಸ್ ಕಾಲ್ಡ್ ಆಸ್. ಆಪ್ಷನ್ ಕೆಳವರ್ಗದ ಭೂಮಿ, ಮಧ್ಯಮ ವರ್ಗದ ಭೂಮಿ, ಪೋರ್ಟ್ ಖರಾಬ್, ನೆರೆಮಣ್ಣಿನ ಭೂಮಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪೋರ್ಟ್ ಖರಾಬ್ ಅಂತ. ಅಂದರೆ ಯಾವ ಭೂಮಿಗಳು ಕೃಷಿಗೆ ಯೋಗ್ಯವಲ್ಲದ ಭೂಮಿಗಳಾಗಿರ್ತವೆ ಅಂಥ ಭೂಮಿಗಳನ್ನು ನಾವು ಪೋರ್ಟ್ ಖರಾಬ್ ಭೂಮಿಗಳು ಅಂತ ಕರಿತೀವಿ. ಸೊ ಇದು ಪ್ರಶ್ನೆ ಸಂಖ್ಯೆ 12ಕ್ಕೆ ಸಂಬಂಧಪಟ್ಟಿದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 13. ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 ಅಡಿಯಲ್ಲಿ ಭೂ ಕಂದಾಯ ಬಾಕಿ ಅನ್ವಯ ಮುಟ್ಟುಗೋಲು ಹಾಕಿಕೊಂಡ ಯಾವುದೇ ಸ್ಥಿರ ಅಥವಾ ಚರ ಸ್ವತ್ತನ್ನು ಈ ಕೆಳಕಂಡಂತೆ ವಿಲೆ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅಂಡರ್ KLR ಆ್ಯಕ್ಟ್ 1964 ಆಲ್ ಸೇಲ್ ಆಫ್ ಪ್ರಾಪರ್ಟಿ ಮೂವೇಬಲ್ ಆರ್ ಇನ್ಮೂವೇಬಲ್ ಅಟ್ಯಾಚ್ಡ್ ಆಸ್ ಅರೇರ್ಸ್ ಆಫ್ ಲ್ಯಾಂಡ್ ರೆವಿನ್ಯೂ ಇಸ್ ಡಿಸ್ಪೋಸ್ಡ್ ಆಫ್ ಬೈ ಅಂತ ಹೇಳಿದ್ದಾರೆ. ಆಪ್ಷನ್ ನೋಡೋಣ. ಮೊದಲು ಅರ್ಜಿ ಸಲ್ಲಿಸಿದವರಿಗೆ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ. ಎರಡನೇದು ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಒಳಪಟ್ಟು ಅಂತ ಹೇಳಿದ್ದಾರೆ. ಮೂರನೇದು ಬಂದು ಸಾರ್ವಜನಿಕ ಹರಾಜಿನ ಮೂಲಕ ಅಂತ ಹೇಳಿದ್ದಾರೆ. ನಾಲ್ಕನೇದು ಮೇಲ್ಕಂಡ ಯಾವುದೂ ಅಲ್ಲ ಅಂತ ಹೇಳಿದ್ದಾರೆ. ಸೊ ನಿಮಗೆ ಗೊತ್ತು, ಯಾವುದೇ ತಹಶೀಲ್ದಾರ್ ಆಗಿರ್ಬೋದು, ಯಾವುದೇ ಡೆಪ್ಯೂಟಿ ಕಮಿಷನರ್ ಆಗಿರ್ಬೋದು, ಯಾವುದೇ ಒಂದು ಜಾಗವನ್ನು ಮುಟ್ಟುಗೋಲು ಹಾಕೊಂಡಾಗ ಅದನ್ನು ಯಾವ ರೀತಿಯಲ್ಲಿ ಹರಾಜು ಹಾಕ್ಬೋದು ಅಂತ ನೋಡಿದ್ರೆ ಅದನ್ನು ಸಾರ್ವಜನಿಕರ ಹರಾಜಿನ ಮೂಲಕ ಅದನ್ನು ಹರಾಜು ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 3. ಮುಂದಿನ ಪ್ರಶ್ನೆಗೆ ಹೋಗೋಣ. 14ನೇ ಪ್ರಶ್ನೆ ಏನು ಅಂತ ನೋಡಿದರೆ, ಲೈಸೆನ್ಸನ್ನು ಪಡೆದ ಮೋಜಣಿದಾರರನ್ನು ನೇಮಿಸಲು ಯಾರು ಅಧಿಕಾರ ಹೊಂದಿರುತ್ತಾರೆ ಅಂತ ಕೇಳಿದ್ದಾರೆ. ಹೂ ಇಸ್ ದ ಎಂಪವರ್ಡ್ ಟು ಅಪಾಯಿಂಟ್ ಲೈಸೆನ್ಸ್ಡ್ ಸರ್ವೇಯರ್ಸ್ ಅಂತ. ಆಪ್ಷನ್ ನೋಡೋಣ. ಜಿಲ್ಲಾಧಿಕಾರಿಗಳು, ಆಪ್ಷನ್ 2 ತಹಶೀಲ್ದಾರರು, ಆಪ್ಷನ್ 3 ನಿರ್ದೇಶಕರು ಅಥವಾ ಆಯುಕ್ತರು, ಭೂ ಕಂದಾಯ ವ್ಯವಸ್ಥೆ ಮತ್ತು ಭೂ ಕಂದಾಯ ಇಲಾಖೆ ಅಂತ ಹೇಳ್ತಿದ್ದಾರೆ. ಆಪ್ಷನ್ 4 ಬಂದು ಜಂಟಿ ನಿರ್ದೇಶಕರು ಅಥವಾ ಆಯುಕ್ತರು, ಕಂದಾಯ ವ್ಯವಸ್ಥೆ ಮತ್ತು ಭೂ ಕಂದಾಯ ಇಲಾಖೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 3 ಆಗುತ್ತೆ. ಅಂದರೆ ಯಾರು ಲೈಸೆನ್ಸ್ ಪಡೆದಂಥ ಮೋಜಣಿದಾರರನ್ನು ಅಪಾಯಿಂಟ್ ಮಾಡ್ತಾರೆ ಅಂದರೆ ನಿರ್ದೇಶಕರು ಅಥವಾ ಆಯುಕ್ತರು ಅಪಾಯಿಂಟ್ ಮಾಡ್ತಾರೆ. ಅಂದರೆ ಯಾವ ಆಯುಕ್ತರು ಅಂದರೆ ಕಂದಾಯ ವ್ಯವಸ್ಥೆ ಮತ್ತು ಭೂ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ನಿರ್ದೇಶಕರು ಇವರನ್ನು ಅಪಾಯಿಂಟ್ ಮಾಡ್ತಾರೆ. ಬನ್ನಿ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೋಡೋಣ. ಇಲ್ಲಿ ನೋಡಿ ಪ್ರಕರಣ 18A ಏನು ಹೇಳುತ್ತೆ ಅಂದರೆ ಲೈಸೆನ್ಸ್ ಹೊಂದಿರುವ ಮೋಜಣಿದಾರರ ನೇಮಕ ಅಂತಿದೆ. ಅಲ್ಲಿ ನೋಡಿದರೆ ಕಂದಾಯ ವ್ಯವಸ್ಥೆ ಮತ್ತು ಭೂ ಕಂದಾಯ ದಾಖಲೆಗಳ ನಿರ್ದೇಶಕರು ಅಂತಿದೆ. ರಾಜ್ಯ ಸರ್ಕಾರದ
ಮುಂಚಿತವಾಗಿಯೇ ಅನುಮೋದನೆ ಪಡೆದು ಗೊತ್ತುಪಡಿಸಬಹುದಾದಂಥ ಷರತ್ತುಗಳಿಗೆ ಹಾಗೂ ನಿಬಂಧನೆಗಳಿಗೆ ಒಳಪಟ್ಟು ಅಂತ ಹೇಳ್ತಿದ್ದಾರೆ ನೋಡಿ. ಅಂದರೆ ಕೆಲವೊಂದು ಷರತ್ತುಗಳಿಗೆ ಒಳಪಟ್ಟು ಯಾರು ನೇಮಕ ಮಾಡ್ಬೋದು ಅಂದರೆ ಕಂದಾಯ ವ್ಯವಸ್ಥೆ ಮತ್ತು ಭೂ ಕಂದಾಯ ದಾಖಲೆಯ ನಿರ್ದೇಶಕರು ಯಾರನ್ನ ಅಂದರೆ ಲೈಸೆನ್ಸು ಹೊಂದಿರುವಂಥ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ ಸ್ನೇಹಿತರೆ. ಸೊ ಇದು ಸಂಬಂಧಪಟ್ಟಿರೋಂಥದ್ದು ಬಂದು ಆ ಪ್ರಶ್ನೆಗೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 15. ಡ್ಯಾಶ್ ಕಾಲಮ್ ಅನ್ವಯ ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಅಂತ ಹೇಳ್ತಿದ್ದಾರೆ. ಡ್ಯಾಶ್ ಸೆಕ್ಷನ್ ಪ್ರೊವೈಡ್ಸ್ ಪ್ರಾವಿಷನ್ಸ್ ಫಾರ್ ಕನ್ವರ್ಷನ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಫ್ರಮ್ ದ ನಾನ್ ಅಗ್ರಿಕಲ್ಚರಲ್ ಪರ್ಪಸ್ ಅಂತ ಹೇಳ್ತಿದ್ದಾರೆ. ಆಪ್ಷನ್ ನೋಡೋಣ. ಕಾಲಮ್ 97, ಕಾಲಮ್ 99, ಕಾಲಮ್ 96, ಕಾಲಮ್ 95 ಅಂತಿದೆ. ನಾವಿನ್ನೂ ಇದಕ್ಕೆ ಹೋಗಿಲ್ಲ, ಆದರೂ ಸಹ ಕ್ವಶನ್ ತಗೊಂಡಿದ್ದೀನಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 1 ಕಾಲಮ್ 97 ಆಗುತ್ತೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ನೋಡೋಣ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಪ್ರಕರಣ 97 ಏನಿದೆ ಅಂದರೆ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಹೊಂದಿರುವ ಬೇಸಾಯೇತರ ಭೂಮಿಯ ಪರಿವರ್ತನೆ ಅಂತಿದೆ. ಹಂಗೆ ಎಕ್ಸ್ಪ್ಲನೇಷನ್ ನೋಡಿ. ಬೇಸಾಯೇತರ ನಿರ್ದಿಷ್ಟ ಉದ್ದೇಶಕ್ಕಾಗಿ ಬಳಕೆ ಮಾಡಬೇಕೆಂಬ ಷರತ್ತಿನ ಮೇಲೆ ಭೂ ಕಂದಾಯವಿಲ್ಲದೆ ಹೊಂದಿರುವ ಭೂಮಿಯನ್ನು, ಇಲ್ಲಿ ನೋಡಿ, ಭೂ ಕಂದಾಯವಿಲ್ಲದೆ ಹೊಂದಿರುವ ಭೂಮಿಯನ್ನು ಬೇರೆ ಯಾವುದೇ ಬೇಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸುವುದಕ್ಕೆ ಅಂತ ಹೇಳಿದ್ದಾರೆ. ಸೊ ಪರಿವರ್ತಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸೊ ಪ್ರಕರಣ 95 ಮತ್ತು 96ರಲ್ಲಿ ಕೆಲವೊಂದು ನಿಯಮಗಳನ್ನು ಮಾಡಿರ್ತಾರೆ. ಆ ನಿಯಮಗಳಿಗೆ ಅನ್ವಯವಾಗುವಂತೆ 97ನೇ ಪ್ರಕರಣದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಸೊ ಇದು ಸಂಬಂಧಪಟ್ಟಿರುವಂಥದ್ದು ಬಂದು ಆ ಪ್ರಶ್ನೆಗೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. 14ನೇ ಪ್ರಶ್ನೆ ನೋಡೋಣ. ಪ್ರವಾಹದಿಂದ ನಷ್ಟದ ಸಂದರ್ಭಗಳಲ್ಲಿ ಭೂ ಕಂದಾಯದ ಮಾಪಿಗೆ ಎಷ್ಟು ಎಕರೆಗೆ ಕಮ್ಮಿ ಇರದಂತೆ ಭೂಮಿಯ ಯಾವುದೇ ಭಾಗವು ನಷ್ಟವಾಗಿರಬೇಕು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ. ಅರ್ಧ ಎಕರೆಗೆ ಕಮ್ಮಿ ಇರಬಾರದು, 1 ಎಕರೆಗಿಂತ ಕಮ್ಮಿ ಇರಬಾರದು, 2 ಎಕರೆಗಿಂತ ಕಮ್ಮಿ ಇರಬಾರದು, 3 ಎಕರೆಗಿಂತ ಕಮ್ಮಿ ಇರಬಾರದು ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಅರ್ಧ ಎಕರೆಗೆ ಕಮ್ಮಿ ಇರಬಾರದು. ಸೊ ಇದನ್ನು ನಾವು ಲಾಸ್ಟು ವೀಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅಂತ ಅಂದ್ಕೊಳ್ತೀನಿ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಿರೋದು ಅಧ್ಯಾಯ 7ರಲ್ಲಿ ನಾವು ಅಧ್ಯಾಯದ ಹೆಸರು ಬಂದು ಭೂಮಿ ಮತ್ತು ಭೂ ಕಂದಾಯ. ಸೊ ಇದನ್ನು ನಾವು ಭೂಮಿನ ಡಿಸ್ಕಸ್ ಮಾಡಿದ್ದು. ಭೂ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ 80ರಿಂದ 90ನ ಡಿಸ್ಕಸ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ ಪ್ರಕರಣ 82ರಲ್ಲಿ ಬಂದಿದೆ ನೋಡಿ. ಇದು ಪ್ರವಾಹದಿಂದ ನಷ್ಟದ ಸಂದರ್ಭಗಳಲ್ಲಿ ಭೂ ಕಂದಾಯದ ಮಾಪಿ ಅಂತಿದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಅರ್ಧ ಎಕರೆ ವಿಸ್ತೀರ್ಣಕ್ಕೆ ಕಡಿಮೆಯಾಗಿರದ ಭೂಮಿಯ ಯಾವುದೇ ಭಾಗವು ಪ್ರವಾಹದಿಂದ ನಷ್ಟವಾದರೆ ನಿಯಮಿಸಬಹುದಾದ ನಿಯಮಗಳಿಗೆ ಒಳಪಟ್ಟು ಅಂಥ ಭೂಮಿಯ ಬಗ್ಗೆ ಭೂ ಕಂದಾಯವನ್ನು ಸಂದಾಯ ಮಾಡುವ ಪ್ರತಿಯೊಬ್ಬ ಹಿಡುವಳಿದಾರನು ಭೂ ಕಂದಾಯ ಇಳಿಕೆಗೆ ಹಕ್ಕುಳ್ಳವನಾಗಿರತಕ್ಕದ್ದು ಅಂತಿದೆ. ಸೊ ಆ ಪ್ರಶ್ನೆಗೆ ಸರಿಯಾದ ಎಕ್ಸ್ಪ್ಲನೇಷನ್ ಇದಾಗಿರುತ್ತೆ. ಪ್ರಕರಣ 82ರಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 17. ಭೂ ಕಂದಾಯವನ್ನು ಯಾರು ಗೊತ್ತುಪಡಿಸುತ್ತಾರೆ ಅಂತ ಇದೆ. ಅದಕ್ಕೆ ಆಪ್ಷನ್ ನೋಡೋಣ. ಆಪ್ಷನ್ 1 ಬಂದು ತಹಶೀಲ್ದಾರ್, ಆಪ್ಷನ್ 2 ಡೆಪ್ಯೂಟಿ ಕಮಿಷನರ್, ಆಪ್ಷನ್ 3 ಅಸಿಸ್ಟೆಂಟ್ ಕಮಿಷನರ್, ಆಪ್ಷನ್ 4 ಗ್ರಾಮ ಲೆಕ್ಕಿಗ ಅಂತಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ನೋಡೋಣ ಬನ್ನಿ. ಸೇಮ್ ಅದೇ ಅಧ್ಯಾಯದಲ್ಲಿ ಕೇಳಿದ್ದಾರೆ. ಭೂಮಿ ಮತ್ತು ಭೂ ಕಂದಾಯನ ಅಧ್ಯಾಯದಲ್ಲಿ ಎಷ್ಟನೇ ಪ್ರಕರಣ ಅಂದರೆ ಪ್ರಕರಣ 84, ಅಂದರೆ ಕಾಲಮ್ 84ರಲ್ಲಿ ಇರುವಂಥದ್ದು. ಇದು ಭೂ ಕಂದಾಯವನ್ನು ಯಾರು ಗೊತ್ತುಪಡಿಸಬೇಕು ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಡೈರೆಕ್ಟಾಗಿ ಹೇಳಿದರೆ ಡೆಪ್ಯೂಟಿ ಕಮಿಷನರ್ ಅವರು ಗೊತ್ತುಪಡಿಸತಕ್ಕದ್ದು ಅಂತ ಇದೆ. ಸೊ ನಿಮ್ಗೆ ಇವಾಗ ಅರ್ಥ ಆಗಿರಬೇಕು ಅಂತ ಅಂದ್ಕೊಳ್ತೀನಿ. ನಾನು ಪ್ರತಿಯೊಂದು ಕ್ವಶನ್ಗೂ ಸಹ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅರ್ಥ ಮಾಡಿಕೊಂಡು ಓದಿ ಅಂತ ಹೇಳ್ತಾಯಿದ್ದೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 18. ಡ್ಯಾಶ್ ಕಾಲಮ್ಗಳಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ಅಗತ್ಯವಿಲ್ಲದ ಸಾರ್ವಜನಿಕ ರಸ್ತೆ, ಓಣಿ ಮತ್ತು ಆದಿ ಮೇಲೆ ಇರುವ ಸಾರ್ವಜನಿಕ ಹಾಗೂ ಎಲ್ಲ ವ್ಯಕ್ತಿಗಳ ಹಕ್ಕುಗಳ ಅಳಿಯುವಿಕೆಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಅಂತ ಹೇಳ್ತಿದ್ದಾರೆ. ಆಪ್ಷನ್ ನೋಡೋಣ. ಕಾಲಮ್ 60, ಕಾಲಮ್ 71, ಕಾಲಮ್ 67, ಕಾಲಮ್ 68 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕಾಲಮ್ 68 ಆಗುತ್ತೆ, ಅಂದರೆ ಆಪ್ಷನ್ ನಂಬರ್ 4 ಆಗುತ್ತೆ. ಸೊ ಇದನ್ನು ನಾವು ಡಿಸ್ಕಸ್ ಮಾಡಿದ್ದೆ, ನಾನು ಹೇಳಿದ್ದೆ ಆ್ಯಕ್ಚುಲಿ ಇದನ್ನು. ಬನ್ನಿ ಯಾವ ಪ್ರಕರಣ ಅಂತ ನೋಡೋಣ. ನೋಡಿ ನೀವು ಇಲ್ಲಿ ನೋಡ್ತಿರೋದು ಪ್ರಕರಣ 68 ಏನು ಹೇಳುತ್ತೆ ಅಂದರೆ ಸಾರ್ವಜನಿಕ ಬಳಕೆಗೆ ಅಗತ್ಯವಿರದಂಥ ಸಾರ್ವಜನಿಕ ರಸ್ತೆ, ಬೀದಿ, ಓಣಿ ಅಥವಾ ಆದಿ ಇವುಗಳ ಮೇಲೆ ಸಾರ್ವಜನಿಕರಿಗೆ ಮತ್ತು ವ್ಯಕ್ತಿಗಳಿಗೆ ಇರುವ ಹಕ್ಕುಗಳು ನಿಂತು ಹೋಗುವಿಕೆ ಅಂತ ಹೇಳ್ತಿದೆ. ಸೊ ಅಲ್ಲಿ ಪ್ರಶ್ನೆ ಕೇಳಿದ್ದು ಇದೇನೆ. ಸೊ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಪ್ರಕರಣ 68 ಅಥವಾ ಕಾಲಮ್ 68. ಒಂದು ಸಲ ಓದ್ಕೊಳ್ಳಿದ್ದನ್ನು ಕ್ಲೀನಾಗಿ. ಸೊ ಇದು ಸಂಬಂಧಪಟ್ಟಿರೋಂಥದ್ದು ಬಂದು ಆ ಪ್ರಶ್ನೆಗೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. 19ನೇ ಪ್ರಶ್ನೆ. ಸಹಕಾರಿ ಕೃಷಿ ಎಂದರೆ ಏನು ಅಂತ ಕೇಳ್ತಿದ್ದಾರೆ. ಅಂದರೆ ಕೋಆಪರೇಟಿವ್ ಫಾರ್ಮಿಂಗ್ ಮೀನ್ಸ್ ಅಂತ ಹೇಳ್ತಿದ್ದಾರೆ. ಆಪ್ಷನ್ ನೋಡೋಣ. ಸಹಕಾರಿ ಸೊಸೈಟಿಗಳ ಕಾಯ್ದೆ 1959ರ ಅನ್ವಯ 10 ಅಥವಾ ಅದಕ್ಕಿಂತ ಹೆಚ್ಚಿನ ರೈತರ ಗುಂಪಿನಿಂದ ನೋಂದಾಯಿಸಲ್ಪಟ್ಟ ಸದಸ್ಯರ ಗುಂಪು ಅಂತ ಹೇಳ್ತಿದ್ದಾರೆ. ಆಪ್ಷನ್ ಬಿ ನೋಡೋಣ. ಪ್ರತಿಯೊಬ್ಬ ಸದಸ್ಯರು ನಿಧಿ, ವೈಯಕ್ತಿಕ ಕಾರ್ಮಿಕ ಮತ್ತು
ಕೃಷಿ ಉತ್ಪನ್ನಗಳನ್ನು ಕೊಡುಗೆಯಾಗಿ ನೀಡುವುದು ಅಂತ ಹೇಳ್ತಿದ್ದಾರೆ. ಮೂರನೇ ಆಪ್ಷನ್ ನೋಡೋಣ, ವಾರಸುದಾರರನ್ನು ಜಮೀನಿನ ಸದಸ್ಯರೆಂದು ಪರಿಗಣಿಸುವುದು ಅಂತ ಹೇಳ್ತಿದ್ದಾರೆ. ಆಪ್ಷನ್ 4 ಬಂದು ಸಹಕಾರಿ ಭೂಮಿಯ ಸಂಪೂರ್ಣ ಹಕ್ಕು ಒಬ್ಬ ವ್ಯಕ್ತಿಯಲ್ಲಿ ನಿಹಿತವಾಗಿರುವುದು ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 1 ಆಗುತ್ತೆ. ಏನು ಅಂದರೆ ಸಹಕಾರಿ ಸೊಸೈಟಿಗಳ ಕಾಯ್ದೆ 1959 ಅನ್ವಯ 10 ಅಥವಾ ಅದಕ್ಕಿಂತ ಹೆಚ್ಚಿನ ರೈತರ ಗುಂಪಿನ ನೋಂದಾಯಿಸಲ್ಪಟ್ಟ ಸದಸ್ಯರ ಗುಂಪು ಅಂತಿದೆ. ಸೊ ಇದನ್ನು ನಾವು ಲಾಸ್ಟು ವೀಡಿಯೋನಲ್ಲಿ ಡಿಸ್ಕಸ್ ಮಾಡಿದೆ ನಾನು, ಬಟ್ ಅದರ ಡೆಫಿನೇಷನ್ ಬೇರೆ ಥರ ಇತ್ತು. ಬಟ್ ಇವರು KPSCನವರು ಡೆಫಿನೇಷನ್ ಬೇರೆ ಥರ ಕೊಟ್ಟಿದ್ದಾರೆ. ಸೊ ಎರಡರ ಮೀನಿಂಗು ಸಹ ಒಂದನ್ನೇ ಹೇಳುತ್ತೆ. ಸೊ ಹಾಗೆ ಆಪ್ಷನ್ ನಂಬರ್ 1 ಇಸ್ ರೈಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಪ್ರಶ್ನೆ 20. ಸರ್ಕಾರದ ಸೊತ್ತಾಗಿರೋ ಯಾವುದೇ ಭೂಮಿಯಿಂದ ಅನಧಿಕೃತವಾಗಿ ಸಾಗಿಸಿದ ನೈಸರ್ಗಿಕ ಉತ್ಪನ್ನಗಳ ಮೌಲ್ಯದ ವಸೂಲಿಗೆ ಸಂಬಂಧಪಟ್ಟಂತೆ ಯಾರ ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಅಂತ ಹೇಳ್ತಿದ್ದಾರೆ. ಯಾವುದೇ ನೈಸರ್ಗಿಕ ಉತ್ಪನ್ನಗಳನ್ನು ಸಾಗಿಸಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಅಂತಿಮ ತೀರ್ಮಾನವನ್ನು ಯಾರು ಕೈಗೊಳ್ತಾರೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಆಪ್ಷನ್ಗಳು ನೋಡೋಣ. ಡೆಪ್ಟಿ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್, ತಹಶೀಲ್ದಾರ್ ಮತ್ತು ಗ್ರಾಮ ಲೆಕ್ಕಿಗರು ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ತಹಶೀಲ್ದಾರ್ ಆಗುತ್ತೆ. ಸೊ ಇದನ್ನು ಸಹ ನಾನು ಲಾಸ್ಟ್ ವೀಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಬನ್ನಿ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನೋಡ್ಕೊಬರೋಣ ಸ್ವಲ್ಪ. ಇಲ್ಲಿ ಪ್ರಕರಣ 73 ನೋಡಿ, ಕೆಲವು ಭೂಮಿಗಳಿಂದ ಅನಧಿಕೃತವಾಗಿ ಸಾಗಿಸಿದ ನೈಸರ್ಗಿಕ ಉತ್ಪನ್ನಗಳ ಮೌಲ್ಯದ ವಸೂಲಿ ಅಂತ ಕೇಳಿದ್ದಾನೆ. ಸೊ ಇದು ಸಂಬಂಧಪಟ್ಟಿರೋಂಥದ್ದು ಬಂದು ಪ್ರಕರಣ 73ಕ್ಕೆ. ನಮ್ಮ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಅಂಥ ನೈಸರ್ಗಿಕ ಉತ್ಪನ್ನಗಳ ಮೌಲ್ಯದ ಬಗ್ಗೆ ತಹಶೀಲ್ದಾರನ ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಅಂತ ಹೇಳ್ತಿದ್ದಾರೆ. ನೋಡಿ ಲಾಸ್ಟ್ ಲೈನಲ್ಲಿ ಕ್ವಶನ್ನ ಫ್ರೇಮ್ ಮಾಡಿದ್ದಾರೆ. ಯಾರು? KPSCನವರು ಎಲ್ಲಿ ಮಾಡಿದ್ದಾರೆ ಅಂದರೆ ಲಾಸ್ಟ್ ಲೈನಲ್ಲಿ ಕ್ವಶನ್ನ ಫ್ರೇಮ್ ಮಾಡಿದ್ದಾರೆ. ನಾನು ಏನಕ್ಕೆ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ಗಳನ್ನ ತೋರಿಸ್ತಾ ಇದ್ದೀನಿ ಅಂದರೆ ಯಾವ ರೀತಿಯಲ್ಲಿ KPSCನವರು ಕ್ವಶನ್ಗಳನ್ನ ಫ್ರೇಮ್ ಮಾಡ್ಬೋದು ಅನ್ನೋ ಉದ್ದೇಶನ ತೋರಿಸ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. ಸೊ ಇದನ್ನು ನೋಡಿ ನಿಮಗೆ ಅರ್ಥ ಆಗಬೇಕು ಯಾವ ರೀತಿ ನೀವು ಓದಬೇಕು ಮತ್ತು ಯಾವ ರೀತಿ ನಿಮ್ಮ ಪ್ರಿಪ್ರೇಷನ್ ಇರಬೇಕು ಅಂತ. ಸೊ ಅದೊಂದೇ ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಆನ್ಸರನ್ನ ಲೈನ್ ಬೈ ಲೈನ್ ತೋರಿಸಿದ್ದು. ಸೊ ಇದು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇವತ್ತಿನ ಪ್ರಶ್ನೆಗಳು ಯಾವ ರೀತಿ ಇದ್ದು ಅಂತ ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ನಾಳೆ ಮುಂದಿನ ಅಧ್ಯಾಯಕ್ಕೆ ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ. ಸೊ ಅವ್ರಿಗೂ ಯಾವ ರೀತಿ ಕ್ವಶನ್ಗಳನ್ನ ಕೇಳ್ತಾರೆ ಅನ್ನೋದು ಒಂದು ಐಡಿಯಾ ಬರಲಿ. ಅದೇ ರೀತಿ ಇನ್ಮೇಲಿಂದ ಆಗುವಂಥ ಎಲ್ಲ ತರಗತಿಗಳ PDF ಸಹ ನಿಮಗೆ ಸಿಗುತ್ತೆ. ಹಾಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಜಾಯ್ನ್ ಆಗಿ PDF ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.